ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಯಾಕೆ ಹೀಗಾಗ್ತಿದ್ದೀನಿ? ನಾನು ಹೀಗೆ ನೋವು ಅನ್ಭವಿಸ್ಬಾರ್ದು. ನಾನು ನೊಂದ್ಕೊಳ್ಳೋದನ್ನ ಅನುಪಮ ನೋಡಿದ್ರೆ ಅವಳು ಕೂಡ ಬೇಜಾರು ಮಾಡ್ಕೋತಾಳೆ. ಅನುಪಮ ಬೇಜಾರು ಮಾಡ್ಕೊಂಡ್ರೆ ಕಲ್ಯಾಣಿ ತಡ್ಕೊಳ್ಳಲ್ಲ. ಎಲ್ರು ಕಲ್ಯಾಣಿನ ಚಿಕ್ಕ ಹುಡುಗಿ ಅಂತಿದ್ದೀವಿ. ಅವಳು ವಯಸ್ಸಲ್ಲಿ ಮಾತ್ರ ಚಿಕ್ಕ ಹುಡುಗಿ. ನೋವನ್ನ ಸಹಿಸ್ಕೊಳ್ಳೋದ್ರಲ್ಲಿ ಅವಳು ಭೂದೇವಿರಿ. ಅವಳು ಅನುಪಮಂಗೋಸ್ಕರ ನಮ್ಮನೆ ಮರ್ಯಾದೆಗೋಸ್ಕರ ಎಷ್ಟೇ ಕಷ್ಟಗಳನ್ನು ಎದುರಿಸೋದಕ್ಕೂ ಸಿದ್ಧವಾಗಿದ್ದಾಳೆ ರೀ. ನಿಜನೇ ಪಾರ್ವತಿ, ಎಷ್ಟೇ ಆದರೂ ಕಲ್ಯಾಣಿ ನಿನ್ ಮೊಮ್ಮಗಳೇ ಅಲ್ವಾ? ಅದಕ್ಕೆ ಅಷ್ಟು ಧೈರ್ಯವಾಗಿ ಹಠವಾದಿ ಆಗಿದ್ರು ತಡ್ಕೊಂಡು ನಿಂತಿದ್ದಾಳೆ ಪಾರ್ವತಿ. ಅತ್ತೆ, ಊಟ ರೆಡಿ ಇದೆ. ಏನಾಯ್ತತ್ತೆ ಹಾಗೆ ನೋಡ್ತಿದ್ದೀರಾ? ನೀನ್ ಅಮಾಯಕಿ ಅಂತ ಇಷ್ಟು ದಿನ ಅನ್ಕೋತಿದ್ದೆ ಪಲ್ಲವಿ. ಆದ್ರೆ ನಿನ್ ತಮ್ಮ ಇಷ್ಟೆಲ್ಲ ಮಾಡ್ತಿದ್ರು ಒಂದು ಮಾತು ಕೂಡ ನಮ್ಮ ಹತ್ರ ಹೇಳ್ದೇನೆ ಮುಚ್ಚಿಟ್ಟು ಇವತ್ತು ಈ ಮನೆ 2 ಭಾಗ ಆಗೋದಕ್ಕೆ ನೀನೇ ಕಾರಣ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ನಿನ್ನನ್ನು ಕ್ಷಮಿಸಿ ಯಾಕೆ ಸುಮ್ಮನೆ ಬಿಟ್ಟೆ ಗೊತ್ತಾ? ನೀನೊಬ್ಳದ್ದೇ ತಪ್ಪಿಲ್ಲ. ಅದಕ್ಕೆ ನಿಜ ಗೊತ್ತಿದ್ರು ಅನುಪಮ ಕಲ್ಯಾಣಿ ಹೇಳ್ದೇನೆ ನಿಜನ ಮುಚ್ಚಿಟ್ಟಿದ್ದಕ್ಕೆ. ಅವರು ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ನಿಜನ ಮುಚ್ಚಿಟ್ರೆ ನೀನು ನಿನ್ನ ತಮ್ಮನ ಭವಿಷ್ಯಕ್ಕೋಸ್ಕರ ನಿಜನ ಮುಚ್ಚಿಟ್ಟೆ, ಹೌದಾ? ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ನಿಜವಾಗ್ಲೂ ನನ್ನ ತಮ್ಮ ಹೀಗೆ ಮಾಡ್ತಾನೆ ಅಂತ ಆಗಲಿ ಮಾಡೋಕೆ ಹೊರಟಿದ್ದಾನೆ ಅಂತ ಕೂಡ ಗೊತ್ತಿರಲಿಲ್ಲ ಅತ್ತೆ. ಅವನು ಒಡ ಹುಟ್ಟಿದವಳಾದರೂ ಕೂಡ ನನಗೇನು ಹೇಳಲಿಲ್ಲ. ತುಂಬ ಸೀಕ್ರೆಟಾಗಿ ಮುಚ್ಚಿಟ್ಟ. ಬೇಕು ಅಂದರೆ ನನ್ನ ಮೇಲೆ ಆಣೆ ಅತ್ತೆ. ಅಲ್ಲಿ ಟೂಲೆಟ್ ಬೋರ್ಡ್ ಇದೆ. ಸರ್ ಸರ್ ಹೇಳಿ. ಟೂಲೆಟ್ ಬೋರ್ಡ್. ನೀವಿಬ್ರು ಕಪಲ, ಗಂಡ ಹೆಂಡ್ತಿ ಅಲ್ವಾ? ಹೌದು ಸರ್. ಸಂತೋಷ. ಬನ್ನಿ ಬನ್ನಿ ಬನ್ನಿ. ನಡಿ. ರೆಂಟ್ 10,000. ಸಿತ್ತು ಬೇಡ, ಇನ್ನೊಂದು ಮನೆ ನೋಡೋಣ. ನೋಡಮ್ಮ, ಬೇಡ ಅಂದ್ರೆ ಎಲ್ಲೂ ಸಿಗೋದಿಲ್ಲ. ಬೇರೆ ಕಡೆ ಇನ್ನೂ ಜಾಸ್ತಿ ರೆಂಟ್ ಇದೆ ಸ್ಯಾಮ್. ಮಿನಿಮಮ್ 20,000 ಇರುತ್ತೆ ಎಲ್ಲ ಕಡೆ. ಇದೆಲ್ಲಾನು ನೀವೇ ಯೂಸ್ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ಅಂತ ಆಫರ್ ಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. 2 months ರೆಂಟ್ ಅಡ್ವಾನ್ಸ್ ಆಗಿ ಕೊಡಬೇಕು. 2 months ನೆಕ್ಸ್ಟ್ ಮಂತ್ ಕೊಡ್ತೀನಿ ಸರ್, ಪ್ಲೀಸ್. ಸರಿ ಆಯ್ತು, ಅರ್ಥ ಮಾಡ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಇಂಥ ಜಾಗದಲ್ಲಿ ಹೇಗಿರಕ್ಕಾಗುತ್ತೆ ಸಿದ್ದು? ರಾಜ್ಯ ಆಗದೆ ಇದ್ರೆ ಕಷ್ಟಪಡಬೇಕಾಗುತ್ತೆ ಸ್ಯಾಮ್ ನಾವು. ನಿನಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಈ ಕಷ್ಟ ಎಲ್ಲ ಹೋಗ್ಬಿಡುತ್ತೆ. ಸರಿ, ನೀನಲ್ಲಿ ಕೂತ್ಕೋ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ನಮ್ಮಮ್ಮನ್ನ ನೀನು ಮತ್ತೆ ನನಗೆ ಹತ್ರ ಮಾಡಿದೆ ಅನುಪಮ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಶೌರ್ಯನ್ಗೆ. ಶೌರ್ಯನೇ ಈ ರೀತಿ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಆಲ್ಬಮ್ ಮಾಡಿದ್ದಾನೆ. ಥ್ಯಾಂಕ್ ಯು ಆಫೀಸರ್. ಇಟ್ಸ್ ಓಕೆ. ನಾನು ಈ ಮನೆಗೆ ಬಂದಾಗ್ನಿಂದ ಆಫೀಸರ್ ನನ್ನ ಹತ್ರ ಒಳ್ಳೆ ಫ್ರೆಂಡ್ ತರ ಇರ್ತಿದ್ದ. ಆದ್ರೆ ಇವಾಗ ನನ್ನ ನೋಡ್ತಿದ್ರೇನೆ ಉರ್ಕೋತಿದ್ದಾನೆ. ಇದಕ್ಕೆಲ್ಲ ಕಾರಣ ಸಂಪದ. ಅವಳು ಸಿಗೋವರೆಗೂ ಆಫೀಸರ್ ಮತ್ತೆ ಮೊದಲಿನ ಹಾಗೆ ಬದಲಾಗಲ್ವೇನೋ. ಹೇಗಾದ್ರೂ ಆ ಸಂಪದನ ಹಿಡಿಬೇಕು. ಆದ್ರೆ ಹೇಗೆ? ಯಾರಿಗಾದ್ರೂ ಕಳಿಸೋದಕ್ಕೆ ಸಂಪದ ಫೋಟೋ ಕೂಡ ನನ್ನ ಹತ್ರ ಇಲ್ಲ. ಸ್ಟೋರ್ ರೂಮಲ್ಲಿ ಸಂಪದ ಫೋಟೋ ಆಲ್ಬಮ್ ಇಟ್ಟಿದಾರಲ್ವಾ, ಆ ಫೋಟೋಸ್ನ ತಗೊಂಡು ಸ್ಕ್ಯಾನ್ ಮಾಡಿಸಿ ಹೈದರಾಬಾದಲ್ಲಿರೋ ಫ್ರೆಂಡ್ಸಿಗೆ ಕಳಿಸಿದ್ರೆ, ಎಸ್, ಹೀಗಾದ್ರೂ ಅನುಪಮ ಅಮ್ಮಂಗೆ ಹೇಳಿ ಆ ಫೋಟೋಸ್ ತಗೋಬೇಕು. ಎಲ್ಲಿಗೆ? ತುಳಸಿ ಮಾತೆಗೆ ಪೂಜೆ ಮಾಡಕತ್ತೆ. ಸ್ವಲ್ಪ ಹೊತ್ತು ಕಳೆದ್ಮೇಲೆ ಮಾಡಬಹುದು ಬಿಡು ಪೂಜೆನ. ರಾಹುಕಾಲ ಬಂದ್ಬಿಡುತ್ತೆ ಅತ್ತೆ, ಈಗ್ಲೇ ಮಾಡ್ಬೇಕು. ಅಮ್ಮ ತುಳಸಮ್ಮ, ಕಣ್ಣು ಮುಂದೆ ನನ್ನ ಮಗಳಿದ್ರು ಪ್ರೀತಿಯಿಂದ ಅವಳನ್ನ ನನ್ನ ಮಾತಾಡ್ಸೋಕ್ಕಾಗ್ತಿಲ್ಲ. ಪ್ರೀತಿ ತೋರ್ಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಪಾಪ ಕಲ್ಯಾಣಿ ಶೌರ್ಯನಿಂದ ದಮಯಂತಿಯಿಂದ ಕಷ್ಟಪಡ್ತಾ ಇದ್ದಾಳೆ. ಈ ಸಮಸ್ಯೆಗೆ ಪರಿಹಾರ ನೀನೇ ತೋರಿಸು ತಾಯಿ. ಅಮ್ಮ, ನಾನು ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ. ಸಂಪದ ಸಿಗೋವರೆಗೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಮ್ಮ. ಸಂಪದ ಫೋಟೋಗಳು ನನಗೆ ಬೇಕು. ಅದು ಸ್ಟೋರ್ ರೂಮಲ್ಲಿದೆ. ಅದು ಹೇಗಾದ್ರೂ ನನಗೆ ಸಿಗೋ ಹಾಗೆ ಮಾಡಮ್ಮ. ಇವಳು ಮಂತ್ರ ಹೇಳ್ತಿದ್ದಾಳ ಇಲ್ಲ ಅನುಪಮನ್ ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ದಾಳ? ದಮಯಂತಿ ಬರ್ತಾ ಇದ್ದಾಳೆ. ಪ್ರತಿ ಸಲ ಎಲ್ಲದಕ್ಕೂ ಅಡ್ಡ ಬರ್ತಾನೆ ಇರ್ತಾಳೆ. ಸಿಪ್ಪೆ ಮೇಲೆ ಕಾಲಿಟ್ಟು ಬೀಳೋ ಹಾಗೆ ಮಾಡು ತಾಯಿ.
ಏನಾಯ್ತು? ಯಾಕೆ ಹಾಕ್ಬಿದ್ರಿ? ನಾಟಕ ಆಡ್ಬೇಡ. ನೀನೇ ಅಲ್ವಾ ನಾನು ಬೀಳ್ಬೇಕು ಅಂತ ಬಾಳೆ ಸಿಪ್ಪೆ ಎಸ್ತಿದ್ದು? ಅಯ್ಯೋ, ನಾನ್ ಬೇಕು ಅಂತ ಮಾಡ್ಲಿಲ್ಲ ಅತ್ತೆ. ತುಳಸಿ ಮಾತೆಗೆ ಪ್ರಸಾದ ಇಡೋದಕ್ಕೆ ಸಿಪ್ಪೆ ತೆಗ್ದೆ ಅಷ್ಟೇ. ಅದ್ ಕೆಳಗ್ ಬಿದ್ಬಿಡ್ತು ಅನ್ಸುತ್ತೆ. ಎದ್ದೇಳಿ. ನಿಧಾನಕ್ಕಿದ್ದೇಳು ದಮಯಂತಿ. ಇಲ್ಲಿ ಬಂದು ಕೂತ್ಕೋ. ಬಾ ಕೂತ್ಕೋ. ಕೂತ್ಕೋ. ನನ್ ಸೊಂಟ ಮುರಿದು ಹಾಕ್ಬಿಟ್ಲು ದೇವ್ರೇ. ಚಿನ್ನಿ, ಅದಕ್ಕೆ ಅಂತಾರೆ ಕಣೋ, ಕಣ್ಣನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡಬಾರ್ದು ಅಂತ. ನನಗೂ ಈಗಲೇ ಅರ್ಥ ಆಯ್ತಪ್ಪ, ಹಾಗೆ ಯಾಕಂತಾರೆ ಅಂತ. ಪಾಪ, ಕಾಲು ಸೊಂಟನೋ ಮುರಿದಿರೋ ಹಾಗಿದೆ. ಇನ್ನು ಜೀವನ ಪೂರ್ತಿ ಕುರ್ಚಿನಲ್ಲೇ ಇರ್ಬೇಕೇನೋ. ಅಮ್ಮ, ಶೌರ್ಯ, ನಾನು ಕೇಳಿದ್ ನಿಜನಾ? ನಿನ್ ಹೆಂಡತಿ ಮಗುನ್ ಬಿಟ್ಟು ಆ ಸಿದ್ದು ಜೊತೆ ಓಡೋದ್ಲಂತೆ? ವಯಸ್ಸಲ್ಲಿ ದೊಡ್ಡವರಾಗಿದ್ದಕ್ಕೆ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಿದ್ದೆ. ಹೋಗೋ, ಹೋಗಯ್ಯ. ನಿಮ್ಮವರೆಲ್ಲರೂ ಬೇಕು ಅಂತಾನೆ ನನಗಂತ ಇದ್ದಾರೆ. ನನ್ ಮಗ ಬರ್ಲಿ, ಮಾಡಿಸ್ತೀನಿ. ಅಮ್ಮ, ಅಯ್ಯೋ, ನನ್ ಸೊಂಟ ಮುರಿದೋಯ್ತು ದೇವ್ರೆ. ನನ್ ಕಾಲು, ನನ್ ಸೊಂಟ. ಏನಾಯ್ತಮ್ಮ? ಕಲ್ಯಾಣಿ ಬಾಳೆ ಸಿಪ್ಪೆ ಎಸ್ಬಿಟ್ಟು ನನ್ನ ಬೀಳಿಸ್ಬಿಟ್ಲು ಕಣೋ ಶೌರ್ಯ. ಸಾರಿ ಆಫೀಸರ್, ಅದು ಪ್ರಸಾದ. ಬಾಯಿ ಮುಚ್ಚು, ಸಾಯಿಸ್ಬಿಡ್ತೀನಿ. ಅಷ್ಟಕ್ಕೂ ನನ್ನ ಕುಟುಂಬನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಹೆಂಡತಿನ ನನ್ನಿಂದ ದೂರ ಮಾಡಿ ನನ್ನ ಜೀವನನ, ನನ್ನ ಮಗು ಜೀವನನ ನಾಶ ಮಾಡ್ಬಿಟ್ಟಿದ್ಯಾ. ಇವಾಗ ನಮ್ಮ ಅಮ್ಮನ ಸೊಂಟ ಮುರಿಬೇಕು ಅಂತಿದ್ಯಾ. ಇನ್ನು ನಿನಗೆ ನಮ್ಮ ಮೇಲೆ ಕೋಪ ಹೋಗ್ಲಿಲ್ಲ ಅಂದ್ರೆ ವಿಷ ಕೊಟ್ಟು ಸಾಯಿಸ್ಬಿಡು, ವಿಷ ಕೊಟ್ಟು ಸಾಯಿಸ್ಬಿಡು, ವಿಷ ಕೊಟ್ಟು ಸಾಯಿಸ್ಬಿಡು, ಕೊಟ್ಟು ಸಾಯಿಸ್ಬಿಡು, ಕೊಟ್ಟು ಸಾಯಿಸ್ಬಿಡು. ಅವಾಗ ನೀನು ಸಂತೋಷವಾಗಿ ನಿಮ್ಮ ಮನೆಯವ್ರ ಜೊತೆ ಇರ್ಬೋದು. ಈ ಇಡೀ ಮನೆ ನಿಮ್ದೇ ಆಗ್ಬಿಡುತ್ತೆ. ಶೌರ್ಯ, ಏನ್ ಮಾತಾಡ್ತಿದ್ಯಾ? ಅನುಪಮ ಅವರೇ, ಪ್ಲೀಸ್, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಬೇರೆಯವರು ನಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ನನಗಿಷ್ಟ ಆಗಲ್ಲ. ನಿನ್ನಿಂದ, ನಿಮ್ಮಮ್ಮನಿಂದ ನಾನು ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಜನಗಳ ಮುಂದೆ ತಲೆ ಎತ್ಕೊಂಡು ನಡೀದೆ, ತಲೆ ತಗ್ಗಿಸ್ಕೊಂಡು ನಡೆಯೋ ಹಾಗಾಗಿದೆ. ಎಲ್ಲಿ ಜನ ನಿನ್ ಹೆಂಡತಿ ಯಾರ ಜೊತೆನೂ ಓಡ್ ಹೋದ್ಲು ಅಂತಾರೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಊರಲ್ಲಿ ಇರೋರು ಯಾಕೆ? ಈಗ ತಾನೇ ನಮ್ಮ ಮನೆ ಮುಂದೆ ಒಬ್ಬ ಬಂದು ಅದೇ ಮಾತನ್ನೇ ಹೇಳ್ದ. ಟೈಮ್ಗೆ ನನ್ನ ಕೈಯಲ್ಲಿ ಗನ್ ಇಲ್ದೇ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವನನ್ನಲ್ಲೇ ಶೂಟ್ ಮಾಡ್ಬಿಡ್ತಿದ್ದೆ. ನಮ್ಮ ಮರ್ಯಾದೆ ಹೋಗಿ ಸಾಯ್ಬೇಕು ಅಂತಾನೆ ಇವಳು ಹೀಗ್ ಮಾಡಿರೋದು ಕಣೋ ಶೌರ್ಯ. ಅಮ್ಮ, ಹುಷಾರಮ್ಮ, ಏನೂ ಆಗಲ್ಲಮ್ಮ. ಏನು ಹಾಗೆ ಬೊಂಬೆ ತರ ನಿಂತ್ಕೊಂಡು ನೋಡ್ತಾ ಇದೆಯಾ? ನಮ್ಮಮ್ಮನ್ನ ಒಳಗಡೆ ಕರ್ಕೊಂಡು ಹೋಗಿ ನೋವು ಕಡಿಮೆ ಆಗೋವರೆಗೂ ಕಾಲು ಒತ್ತಾ ಇರು. ಕಾಲಿಗೆ ಮಸಾಜ್ ಮಾಡು.
ನಮ್ಮಮ್ಮನಿಗೆ ಪೇನ್ ಕಡಿಮೆ ಆಗೋವರೆಗೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಹೋಗು. ಬನ್ನಿ ಅತ್ತೆ. ಎದ್ದೇಳಮ್ಮ. ಹುಷಾರು. ಅಯ್ಯೋ ಇವನು ಬದಲಾಗೋ ತರ ಇಲ್ಲ. ಒಳಗ್ ಬಾ. ಆದ್ರೆ ಸಿದ್ದು ಆ ಮಾತ್ ಯಾಕನ್ನೋ ಅರ್ಥ ಆಗ್ತಿಲ್ಲ. ನನ್ನನ್ನ ಸಿಕ್ಕಾಕ್ಸ್ದ. ಇದೇನು ನಾನಿಲ್ಲಿದ್ದೀನಿ. ಅನುಪಮ ಅಮ್ಮ ಕೂಡ ನನ್ನನ್ನ ನಂಬಾರ್ದು ಅಂತ ಹೀಗ್ ಮಾಡಿದ್ಯಾ? ಅವಳ ದೃಷ್ಟಿನಲ್ಲೂ ಕೂಡ ನಾನು ಚೀಪ್ ಆಗ್ಬೇಕಾ? ಹೇಳೋ. ಕೂಲ್ ಕಲ್ಯಾಣಿ. ಅನುಪಮ, ನಿನ್ನ ಮಗಳ ಜೀವನ ಯಾವ ದಾರಿಲಿ ಹೋಗುತ್ತೋ ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಕೂತಿದ್ಯಾ? ಕಲ್ಯಾಣಿ ನನ್ನ ಹೊಟ್ಟೆನಲ್ಲಿ ಹುಟ್ಟದೆ ಹೋದ್ರು, ಅವಳು ನನ್ನ ಕೈಲಿ ಎತ್ತಿ ಆಡಿಸ್ದೆ ಹೋದ್ರು, ಕೆಲವು ತಿಂಗಳಲ್ಲಿ ಅವಳು ನನ್ನ ಪ್ರಾಣವಾಗಿ ಬದಲಾಗೋದ್ಲಮ್ಮ. ನನಗೀಗ್ಲೇ ಮದುವೆ ಬೇಡ ಅಂತ ಅವಳು ನನ್ನ ಬೇಡ್ಕೊಂಡ್ಲು. ನಾನೇ ಕೇಳಲಿಲ್ಲ. ಅಮ್ಮ, ಸಿದ್ದು ತುಂಬಾ ಕೆಟ್ಟವನು, ನನ್ನ ಮಾತನ್ನ ನಂಬು ಅಂತ ಹೇಳಿದ್ಲು. ಆಗ್ಲೂ ನಾನು ಕೇಳಲಿಲ್ಲ. ಒಳ್ಳೆ ಪೆದ್ದಿ ತರ ಬಿಹೇವ್ ಮಾಡ್ಬಿಟ್ಟೆ. ಬಲವಂತವಾಗಿ ನಾನೇ ಮದ್ವೆ ಮಾಡಿಸಿ ತಪ್ಪು ಮಾಡ್ಬಿಟ್ಟೆಮ್ಮ. ನಿಶ್ಚಿತಾರ್ಥ ನಡೀದೆ ಹೋದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತ ಹೇಳ್ದೆ. ನಾನು ಎಲ್ಲಿ ವಿಷ ಕುಡಿದು ಬಿಡ್ತೀನೋ ಅಂತ ಹೇಳಿ ಅವಳಿ ಮದ್ವೆಗೆ ಒಪ್ಕೊಂಡ್ಬಿಟ್ಲಮ್ಮ. ನಾನ್ ಸಾಯ್ಬಾರ್ದು ಅಂತ ತನ್ನ ಬದುಕನ್ನು ಕೂಡ ಯೋಚನೆ ಮಾಡದೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ಲಮ್ಮ. ಆವತ್ತು ನಾನು ಮಾಡಿದ ತಪ್ಪಿಗೆ ಇವತ್ತು ನನ್ನ ಮಗಳು ಈ ನರಕನ ಅನುಭವಿಸ್ತಿದ್ದಾಳಮ್ಮ. ನೀನ್ ಸತ್ರೆ ನನಗೇನು, ನನ್ನ ಜೀವನ ನನಗೆ ಮುಖ್ಯ. ಇಷ್ಟ ಇಲ್ದೇ ಇರೋನ್ ಜೊತೆ ಜೀವನ ಪೂರ್ತಿ ಹೇಗಿರೋಕ್ಕಾಗತ್ತೆ ಅಂತ ಒಂದೇ ಒಂದು ಮಾತು ನನ್ನ ಮುಖದ ಮೇಲೆ ಹೇಳ್ಬಿಟ್ಟಿದ್ರೆ ಈ ಮದ್ವೆ ನಿಂತೋಗ್ತಿತ್ತಮ್ಮ. ಮದ್ವೆ ಮಂಟಪದವರೆಗೂ ಬರ್ತಿರ್ಲಿಲ್ಲ. ಶೌರ್ಯ ಕಲ್ಯಾಣಿ ಕುತ್ತಿಗೆಗೆ ತಾಳಿ ಕಟ್ಟೋ ಅಂತ ಸಂದರ್ಭ ಕೂಡ ಬರ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ಶೌರ್ಯನ ಕೋಪಕ್ಕೆ ಕಲ್ಯಾಣಿ ಬಲಿ ಆಗ್ತಿರ್ಲಿಲ್ವೇನೋ ಅನ್ಸುತ್ತೆ. ಈ ಮನೇಲಿ ಏನೇ ಕೆಟ್ಟದ್ ನಡೆದ್ರು ಅದು ನನ್ನಿಂದನೇ ಅನ್ಸುತ್ತಮ್ಮ. ಶೌರ್ಯ ದಮಯಂತಿ ಕಲ್ಯಾಣಿನ ದ್ವೇಷಿಸ್ತಿದ್ರೆ ಅದು ಕೂಡ ನಿನ್ನಿಂದನೇ ಅಂತ ನೀನು ಅನ್ಕೋತಿದ್ಯಾ? ಮಗಳ ಭವಿಷ್ಯದ ಬಗ್ಗೆ ಬೇಜಾರು ಮಾಡ್ಕೋತಿದ್ಯಾ ಹೊರತು ಶೌರ್ಯ ದಮಯಂತಿಗೆ ಒಂದು ಮಾತು ಕೂಡ ಅಂತಿಲ್ಲ. ಅದು ನಿನ್ ಸಂಸ್ಕಾರ, ಪ್ರೀತಿ. ಬೇಜಾರು ಮಾಡ್ಕೋಬೇಡ ಅನುಪಮ. ನನಗೆ ಧೈರ್ಯ ಹೇಳ್ತಿದ್ರು ಕೂಡ ನಿನಗೂ ನೋವಾಗ್ತಿರೋದು ಗೊತ್ತಾಗ್ತಿದ್ಯಮ್ಮ. ಅಮ್ಮ, ಶೌರ್ಯ ಕಲ್ಯಾಣಿ ಪ್ರೀತಿಯಿಂದ ಇದ್ದು ನಾವೆಲ್ಲರೂ ಒಂದಾಗಿ ಬಾಳುವಂತ ದಾರಿ ಯಾವ್ದಾದ್ರೂ ಇದೆಯಮ್ಮ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಇದಕ್ಕೂ ಮೊದಲು ಶೌರ್ಯನಂತ ಒಳ್ಳೆಯವರು ಯಾರೂ ಇಲ್ಲ ಅನ್ನೋ ಹಾಗಿದ್ದ. ಇವಾಗ ಶೌರ್ಯನಷ್ಟು ಕೆಟ್ಟ ಮನುಷ್ಯ ಯಾರೂ ಇಲ್ಲ ಅನ್ನೋ ಹಾಗಿದ್ದಾನೆ. ಬೆಂಕಿಗೆ ಗಾಳಿ ಜೊತೆ ಆದ ಹಾಗೆ ಶೌರ್ಯನ ಪಕ್ಕದಲ್ಲೇ ಇದ್ದು ದಮಯಂತಿ ಕೋಪ ಜಾಸ್ತಿ ಮಾಡ್ತಿದ್ದಾಳೆ. ದಿನ ದಿನಕ್ಕೆ ಕಲ್ಯಾಣಿ ಮೇಲೆ ಕೋಪ ಜಾಸ್ತಿ ಆಗೋ ಹಾಗೆ ಮಾಡಿ ಇಬ್ರನ್ನ ದೂರ ಮಾಡ್ತಿದ್ದಾಳೆ.
ಅನ್ಕೊಳ್ದೇನೆ ಅವ್ರ ಮದುವೆ ನಡೆದೋಯ್ತು. ಅವ್ರ ಜಾತಕ ಹೇಗಿದೆಯೋ, ದೋಷಗಳೇನಾದ್ರೂ ಇದೆಯೇನೋ ಅಂತ ಅನುಮಾನ ಬರ್ತಿದೆ ಅನುಪಮ. ಏನಾದ್ರೂ ಪರಿಹಾರ ಇದ್ರೆ ಹೇಳ್ತಾರಂತ. ಅಮ್ಮ ಅವರೇ, ಬನ್ನಿ ಪುರೋಹಿತ್ರೆ.